ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಎಡಿ ಬ್ಲಾಗ್ಸ್ ಮತ್ತೊಂದು ವಿಡಿಯೋಕ್ಕೆ ಸುಸ್ವಾಗತ. ಸೊ ದಿಸ್ ಇಸ್ ಆಲ್ ದ ವೇ ಫ್ರಮ್ ಮೈಸೂರು. ಸೊ ಮೈಸೂರಲ್ಲಿ ಎಲ್ಲಿದ್ದೀವಿ ಅಂದರೆ ಸಿದ್ದರಾಮಯ್ಯನ ಹುಂಡಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್. ಇದೊಂದು ಗೌರ್ಮೆಂಟ್ ಶಾಲೆ. ಇಲ್ಲಿಗೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ. ಮುಂದೆ ವೀಡಿಯೋಲಿ ನೋಡ್ತೀರಾ ನಾವು ಏನು ಮಾಡ್ತೀವಿ, ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತೀವಿ, ನಾವು ಯಾಕೆ ಬಂದಿದ್ದೀವಿ ಅಂತೆಲ್ಲ ನೋಡ್ತೀರಾ. ಬನ್ನಿ ನೋಡೋಣ. ಸೊ ಈ ಗೌರ್ಮೆಂಟ್ ಸ್ಕೂಲ್ ಒಳಗೆ ಎಂಟ್ರ್ ಆಯ್ತಾ ಇದ್ದೀನಿ. ಗರ್ಲ್ಸ್ ಆ್ಯಂಡ್ ಬಾಯ್ಸ್ ನೋಡ್ಬೋದು ಹೇಗಿದ್ದಾರೆ ಅಂತ. ಫಸ್ಟ್ ಟೈಮ್ ಒಂದು ಗೌರ್ಮೆಂಟ್ ಸ್ಕೂಲ್ ಒಳಗೆ ಎಂಟ್ರ್ ಆಯ್ತಿದ್ದೀನಿ. ಬನ್ನಿ ಒಳಗೆ ನೋಡೋಣ ಹೇಗಿರುತ್ತೆ ಅಂತ. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ, ನಮ್ಮ ಕ್ಲಾಸ್ಮೇಟ್ಸ್. A few minutes later. ಸೊ ಇದು ಬಂದ್ಬಿಟ್ಟು ನಮ್ಮ ಕಾಲೇಜ್ ಕಡೆಯಿಂದ ಸ್ಕೂಲಿಗೆ ಕರ್ಕೊಂಡೋಗಿದ್ರು. NSS ಅಂತ ಒಂದು ಸಬ್ಜೆಕ್ಟ್ ಇದೆ, ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಅಂತ. ಅದ್ರ ಬೇಸಿಸ್ ಮೇಲೆ ನಮ್ಮನ್ನ ಕರ್ಕೊಂಡೋಗಿದ್ರು. ಸೊ ಅದರಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಬೇಕು. ಹಾಗೆ ನಮಗೆ ಗೌರ್ಮೆಂಟ್ ಸ್ಕೂಲಿಗೆ ಕರ್ಕೊಂಡೋಗಿದ್ರು. 5 ಬ್ಯಾಚಸ್ ಮಾಡಿ ಕರ್ಕೊಂಡೋಗಿದ್ರು. ಸೊ ಮುಂದೆ ನೋಡಿ ಏನಾಗುತ್ತೆ, ನಾವು ಏನು ಆ್ಯಕ್ಟಿವಿಟೀಸ್ ಮಾಡಿಸ್ತೀವಿ, ಏನೇನು ಮಾಡ್ತೀವಿ ಅಂತ ಮುಂದೆ ನೋಡಿ. Few inches later. ಸೊ ನಮ್ಮ ಫ್ರೆಂಡ್ ಯಾನ್ವಿ ಅವರು ನಮ್ಮ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್ ಬಗ್ಗೆ ಹೇಳ್ಕೊಡ್ತಿದ್ದಾರೆ. ಬನ್ನಿ ಕೇಳಿಸ್ಕೊಳ್ಳೋಣ. ಇವಾಗ ಹಿಂಗೆ ಅಂತ ಹೇಳಿದ್ರೆ ನೀವು ಆಕ್ಟಿವಿಟೀಸ್ ಎಲ್ಲ ಮಾಡ್ತೀರಾ, ಕೈ ಎತ್ತಿದ್ದು ಕಲಿಸಿದ್ದು ಎಲ್ಲ ಮಾಡ್ತೀರಾ. ಸೊ ಎಲ್ಲ ನಿಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗುತ್ತೆ, ಎಲ್ಲ ಇದಾಗುತ್ತೆ. ಅದಾದ್ಮೇಲೆ ಮೆಂಟಲ್ ವೆಲ್ ಬೀಯಿಂಗ್ ಅಂದ್ರೆ ಇವಾಗ ನೀವು ಚೆಸ್ ಎಲ್ಲ ಆಡ್ತೀರಲ್ವಾ, ಅದರಲ್ಲೆಲ್ಲ ನೀವು ಹೇಳ್ತಾರಲ್ಲ ಮನೆ ಕಡೆ ಅವರು ಗಟ್ಟೆ ಮನೆ ಎಲ್ಲರಿಗೂ ಅದೆಲ್ಲ ನೀವು ಅದೆಲ್ಲ ನೀವು ಅದಕ್ಕೆ ಫಿಸಿಕಲ್ ಆಗಿ ಬೇಡ. ಈಗ ಡಾಕ್ಟರ್ ಆಗೋಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾ ನಿಮ್ಗೆ? ಅಂದ್ರೆ ಇವಾಗ 10th ಆಗುತ್ತೆ, ಅದಾದ್ಮೇಲೆ ಸೈನ್ಸ್ ಸೇರ್ಕೋತೀಯಾ? ಸೈನ್ಸ್ ಅದಾದ್ಮೇಲೆ ಇವಾಗ ನಾನು ನಿಮ್ಗೆ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ ಆಯ್ತಾ. 10th ಆದ್ಮೇಲೆ ಏನ್ ಮಾಡ್ಬೇಕು ಅನ್ನೋದನ್ನ. ನೆಕ್ಸ್ಟ್ ನೀನ್ ಎದೊಳ್ಳು ನೀನೇನು ಸ್ಪೋರ್ಟ್ಸ್ ಮ್ಯಾನ್, ಅದೇ ನಿನ್ ಆಂಬಿಷನ್, ಅದೇ ನಿನ್ ಗುರಿನಾ? ಸೊ ಸ್ವಲ್ಪ ಲೆಕ್ಚರೆಲ್ಲ ಕೊಟ್ಟಾದ್ಮೇಲೆ ಸ್ವಲ್ಪ ನಮ್ಮ ಬಾಯ್ಸ್ ಆ್ಯಂಡ್ ಗರ್ಲ್ಸಿಗೆ ಗೇಮ್ಸ್ ಆಡಿಸ್ದೆ. ಗೇಮ್ಸ್ಗಳು ಸುಮಾರು ಆಡಿಸ್ವಿ, ಒಂದು 3-4 ಗೇಮ್ಸ್ ಆಡಿಸ್ವಿ. ಫುಲ್ ತುಂಬ ಖುಷಿಪಟ್ಟರು. ಹೇಳ್ಬೇಕಂದ್ರೆ ತುಂಬ ಪಾಸಿಟಿವ್ ಫೀಡ್ಬ್ಯಾಕ್ ಬಂತು ನಮಗೆ. ಆಮೇಲೆ ಒಬ್ಬೊಬ್ಬರದು ಹೊಡಿಬೇಕು, ಯಾರು ಲಾಸ್ಟ್ ಇರ್ತಾರೋ ಅವ್ರು ವಿನ್ನರ್. ಅರ್ಥ ಆಯ್ತಾ? ಸೊ ಗರ್ಲ್ಸ್ದು ಗೇಮ್ ಆದಂಗೆ ನಮ್ಮ ಬಾಯ್ಸ್ನ ಕರ್ಕೊಂಡ್ಬಂದೆ. ಬಾಯ್ಸ್ ಜೊತೆ ಆಡಿದೆ. ಬಾಯ್ಸಿಗೆ ಒಂದು ರೂಲ್ ಹೊಸದಾಗಿ ಸೆಟ್ ಮಾಡಿದೆ. 1 ನಿಮಿಷ ಟೈಮ್ ಕೊಡ್ತೀನಿ, ಫುಲ್ ಆಡ್ತೀರಾ. 1 ನಿಮಿಷ ಆದ್ಮೇಲೆ ಬಾಕ್ಸ್ ಒಳಗೆ ಎಲ್ಲರೂ ಆಡ್ಬೇಕು. ಬಾಕ್ಸ್ ಇಂದ ಹೊರಗಡೆ ಔಟ್. ಗೊತ್ತಾಯ್ತಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಬಾಯ್ಸ್ ಎಲ್ಲ ರೆಡಿನಾ? ಸರಿ. ಹೊಡಿರೋ 12 seconds later. ಬಾಲ್ ಅಂತ. ಓಕೆ, ಹೇಗೆ ಅಂದ್ರೆ ಇದನ್ನ ಇಟ್ಟಿರ್ತೀನಿ, ಬಾಲ್ನ ಪಿಚ್ ಮಾಡಿ ಒಳ ಹಾಕ್ಬೇಕು. ನಾವು ಇದು ವರ್ಡ್ ಕೊಟ್ಟಿರ್ತೀನಿ. ಟೀಮ್ ಗೇಮ್ ಇದು, 6 ಜನ ಆಡೋದು. ಓಕೆ, ಒಂದು ವರ್ಡ್ ಕೊಟ್ಟಿರ್ತೀನಿ, ಅದನ್ನ ಒಬ್ರು ಬಂದು ಬರಿಬೇಕು. ಈಗ ಕಮ್ ಅಂತ ಬರ್ದ ಸಿ ಬರಿಬೇಕು. ನೆಕ್ಸ್ಟ್ ಒಬ್ಬ ಬಂದು OME ಫುಲ್ ಕಂಪ್ಲೀಟ್ ಮಾಡ್ಬೇಕು. ಒಂದು ವರ್ಡ್ ಕೊಟ್ಟಿರ್ತೀನಿ, ಅದ್ ಒಳಗೆ ಬಾಲ್ ಒಳಗೆ ಹೋದ್ಮೇಲೆ ನೆಕ್ಸ್ಟ್ ಬಂದು ಬರಿಬೇಕು. ಸೊ ನಾನು ಗೇಮ್ ರೂಲ್ಸ್ ಹೇಳ್ಕೊಡ್ತೀನಿ. ಬಾಯ್ಸ್ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಗೇಮ್ನ ಆಡ್ತಾಯಿದ್ದಾರೆ. ಸೆಕೆಂಡ್ ಗೇಮ್ನ ಆಡ್ತಿದ್ದಾರೆ. ಸೊ ನೋಡ್ಬೋದಲ್ಲಿ ಅಷ್ಟು 2-3 ಟಿಕ್ ಹಾಕಿದ್ದಾರೆ. ಟೀಮ್ 1 ಟೀಮ್ 2 ಆಡ್ತಿದ್ದಾರೆ. ನೋಡೋಣ ಯಾರು ಗೆಲ್ತಾರೆ ಅಂತ. ಗೆದ್ದವ್ರಿಗೆ ಒಳ್ಳೆ ಗಿಫ್ಟ್ ಕೊಡ್ತೀನಿ ಲಾಸ್ಟ್ಗೆ. ಬಾಯ್ಸ್ ಆಯ್ತಾ ಇದ್ದಂಗೆ ನಮ್ಮ ಗರ್ಲ್ಸ್ ಸ್ಟಾರ್ಟ್ ಮಾಡಿದ್ರು. ಸೊ ಗರ್ಲ್ಸ್ ಸ್ಟ್ರೆಂತ್ ಕಮ್ಮಿ ಇರೋ ಕಾರಣ ಸ್ಮಾಲ್ ವರ್ಡ್ ಕೊಟ್ಟಿದ್ದೀನಿ. ಸೊ ಗರ್ಲ್ಸ್ ಬೇರೆ ಆಡ್ತಿದ್ದಾರೆ. ಇದರಲ್ಲಿ ಯಾರು ಗೆಲ್ತಾರೋ ಅವ್ರಿಗೂ ಕೊಡ್ತೀನಿ ಗಿಫ್ಟ್ಸ್. ಲಾಸ್ಟಿಗೆ ಫೈನಲ್ ನೋಡಿ ಏನು ಗಿಫ್ಟ್ ಕೊಡ್ತೀನಿ ಅಂತ. A few minutes later. ಜೋರಾಗಿ ಹೇಳು. ಒಂದ್ಸರಿ ತೋರಿಸ್ಬಿಡಿ ಆದಿತ್ಯ. ನೋಡು ಅದ್ಯಾಕೆ ಹಿಂಗ್ ನೋಡ್ತೀಯ? 2, 1 ಗೋ. And a half hours later. ಇಲ್ಲಿ ಆಡಿದೆಲ್ಲ ಯೂಟ್ಯೂಬ್ ಅಲ್ಲಿ ಬರುತ್ತೆ. ಬರಿತೀನಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಬರ್ದಿದ್ದೀನಿ.
ಹಾ ಸಿಕ್ಕಿದೆ. ಸರಿ ಓಕೆ. ಆಯ್ತು ಆಯ್ತು ಆಯ್ತು. ಏನ್ ಮಾಡ್ತೀವಿ? ಓಕೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಓಕೆ ಓಕೆ ಬಾಯ್ ಬಾಯ್ ಬಾಯ್. ಇದಾದಮೇಲೆ ನಾವು ಬುಕ್ಸ್ ಪೆನ್ಸ್ ಹಾಗೂ ಸ್ವಲ್ಪ ಸ್ವೀಟ್ಸ್ ಎಲ್ಲ ಕೊಟ್ವಿ ಗಿಫ್ಟಾಗಿ. ನಮ್ಮ ಫ್ರೆಂಡ್ಸಿಗೆ ವಿನ್ ಆದ ಫ್ರೆಂಡ್ಸ್ಗೆಲ್ಲ ಕೊಟ್ವಿ. Yeah, engineering students. My son. Thank you, ma'am. Thank you. ಬಾಯ್. Bye. ಸೊ ಇಲ್ಲಿ ಗ್ರೂಪ್ 4 ತೆಗೋಕ್ಕೆ ಹೋಗ್ತಿದ್ದಾರಲ್ಲ ಇವರೇ ಯಾನ್ವಿ ಗೌಡ ಅಂತ. ರೈಟ್ ಸೈಡಲ್ಲಿ ಇವ್ರದ್ದು ಐ ಡಿ ಮೆನ್ಷನ್ ಮಾಡಿ ನೋಡಿ. ಇವರೇ ನಮಗೆ ಸ್ಪಾನ್ಸ್ ಮಾಡಿದ್ದು ಬುಕ್ ಪೆನ್ ಮತ್ತು ಸ್ವೀಟ್ಸಿಗೆಲ್ಲ ಸ್ಪಾನ್ಸ್ ಮಾಡಿ ಒಳ್ಳೆ ಸ್ಟೂಡೆಂಟ್ಸಿಗೆ ಗಿಫ್ಟ್ಗಳೆಲ್ಲ ಕೊಡೋಂಗೆ ಇವರೇ ಮಾಡಿದ್ದು. ಸೊ ಥ್ಯಾಂಕ್ ಯು ಯಾನವಿ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂತೂ ತುಂಬಾ ಕೋಆಪ್ರೇಟಿವ್ ಆಗಿದ್ದರು. ಸೊ ಇವರು SSLC ಸ್ಟೂಡೆಂಟ್ಸ್ ಅವರು. ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವ್ರಿಗೆಲ್ಲರಿಗೂ. ಆಮೇಲೆ ಒಂದೊಂದು ಟೀಮ್ ಒಂದೊಂದು ಕ್ಲಾಸ್ಗೆ ಎಂಗೇಜ್ ಆಗಿತ್ತು. ಸೊ ಎಲ್ಲ ಸೈಡ್ ಹೋಗಿ ವ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಟೈಮ್ ಶಾರ್ಟೇಜ್ ಇರೋ ಕಾರಣ ನನ್ನ ಕ್ಲಾಸ್ ಮಾತ್ರ ಮಾಡಿದೆ. ಸೊ ಬೇರೆ ಕ್ಲಾಸ್ನ ಮಾಡೋಕ್ಕಾಗಿಲ್ಲ. ಅದಕ್ಕೆ ನಮ್ಮ ಕ್ಲಾಸ್ ಅವರು ಏನು ಅಂದ್ಕೊಳ್ತಾರೆ ಅಂತ ಗೊತ್ತಿಲ್ಲ. ಬಟ್ ಸಾರಿ, ಅದು ಮಾಡೋಕ್ಕಾಗಿಲ್ಲ. ಸೊ ಕಾಲೇಜ್ ಮುಗೀತು. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲ ಹೋಗ್ತಿದ್ದಾರೆ. ನಾನು ನನ್ನ ಮನೆಗೆ ಹೋಗ್ತಾ ಇದ್ದೀನಿ. ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸ್ ಮಾತ್ರ. ಗೌರ್ಮೆಂಟ್ ಸ್ಕೂಲ್ಸ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಜೊತೆ ಸೇರಿಕೊಂಡು ತುಂಬ ಮಜಾ ಮಾಡಿದ್ರೆ ಮಾತ್ರ. ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇದು. ಯಾವತ್ತೂ ಗೌರ್ಮೆಂಟ್ ಸ್ಕೂಲ್ ಅಥವಾ ಕಾಲೇಜಿಗೆ ಹೋಗಿರಲಿಲ್ಲ. ಫಸ್ಟ್ ಟೈಮ್ ಹೋಗಿ ಎಕ್ಸ್ಪೀರಿಯೆನ್ಸ್ ಅದು ಸೂಪರ್ ಆಗಿದೆ. ಸೊ ಸ್ಕೂಲಿಂದ ಹೊರಗೆ ಬಂದೆ. ನಮ್ಮ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಮ್ಮ ಕ್ಲಾಸ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಲ್ಲೇ ನಿಂತಿದ್ದಾರೆ. ಸೊ ಇವಾಗ ವ್ಯಾನ್ ಹತ್ಕೊಂಡು ಡೈರೆಕ್ಟಾಗಿ ನಮ್ಮ ಕಾಲೇಜಿಗೆ ಹೋಗಿ ಕಾಲೇಜಿಂದ ನಮ್ಮ ಟೋನಿ ತಗೊಂಡು ಡೈರೆಕ್ಟಾಗಿ ಮನೆಗೆ ಜೂಟ್ ಆಗುವ. ಸರಿ ಬನ್ನಿ. ಸೊ ಗೌರ್ಮೆಂಟ್ ಸ್ಕೂಲ್ ಹೋಗಿದ್ದು ಎಕ್ಸ್ಪೀರಿಯೆನ್ಸ್ ಮಾತ್ರ ಸೂಪರ್ ಆಗಿತ್ತು. ಈಗೇನೆ ನಮ್ಮ ಹುಡುಗರು ಇಲ್ಲೇ ಇದ್ದಾರೆ. ಬಾಯ್ ಬಾಯ್. ಆಮೇಲೆ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಆಮೇಲೆ ದಿಸ್ ವಾಸ್ ಆಲ್ ಅಬೌಟ್ ದಿ ಎಕ್ಸ್ಪೀರಿಯನ್ಸ್ ಆಫ್ ಗೌರ್ಮೆಂಟ್ ಸ್ಕೂಲ್ ಆ್ಯಂಡ್ ಸ್ಟೂಡೆಂಟ್ಸ್. ಸೂಪರ್ ಆಗಿದ್ದರೆ ಲೈಕ್ ಮಾಡಿ, ಶೇರು ಮಾಡಿ. ಆಮೇಲೆ ದಿಸ್ ಇಸ್ ಆಲ್ ಫಾರ್ ಯು ಗಾಯ್ಸ್ ಇನ್ ದಿಸ್ ವ್ಲಾಗ್. ಓಕೆ, ಹೇಡಿ ವ್ಲಾಗ್ಸ್ ಸೈನಿಂಗ್ ಆಫ್. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.